ಒಂದು 60 kg ಮನುಷ್ಯನ ನೋಡಿದ್ರೆ ಜನರೆಲ್ಲ ಭಯಪಡ್ತಿದ್ರು ಅಂದ್ರೆ ನಂಬ್ತೀರಾ? 1940ರಲ್ಲಿ ಅಮೆರಿಕದಲ್ಲಿ ಬ್ರೂಸ್ಲಿ ಹುಡ್ತಾರೆ. ಸ್ಕೂಲ್ ನಲ್ಲಿ ಬ್ರೂಸ್ಲಿ ತುಂಬಾ ಚೆಂದಾಗಿ ಓದ್ತಾರೆ. ಒಂದಿನ ಸ್ಕೂಲ್ ಅಲ್ಲಿ ಒಂದ್ ಚಿಕ್ಕ ಫೈಟ್ ಅಲ್ಲಿ ದೊಡ್ಡ ಹುಡುಗ ಬ್ರೂಸ್ಲಿನ ಚೆಂದಾಗಿ ಹೊಡೆದ್ಬಿಡ್ತಾರೆ. ಅವಾಗ ಬ್ರೂಸ್ಲಿ ಅವ್ರ ದೇಹನ ತುಂಬಾ ಸ್ಟ್ರಾಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಕೆಲಸನೂ ಮಾಡ್ತಾರೆ. ಅವರು ಕುಂಫುನ ಕಲಿಯೋದಕ್ಕೆ ಹೋಗ್ತಾರೆ. ಒಬ್ಬ ಮಾಸ್ಟರ್ ಅವ್ರಿಗೆ ಕುಂಫುನ ಹೇಳ್ಕೊಡ್ತಾರೆ. ಅವ್ರ ಹೆಸರು ಹಿಟ್ಮನ್ ಅಂತ. ಮನೆಗ್ ಬಂದ್ಮೇಲೆ ಬ್ರೂಸ್ಲಿ ಕುಂಫುನ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ. 1000ಕ್ಕೂ ಹೆಚ್ಚು ಸಾರಿ ತುಂಬಾ ಪ್ರಾಕ್ಟೀಸ್ ಮಾಡ್ತಾರೆ. ಫ್ಯಾಮಿಲಿ ಸಿಚುವೇಶನ್ ಕಾರಣ ಅವರು ಅಮೆರಿಕಕ್ಕೆ ಹೋಗಿ ಒಂದು ಹೋಟ್ಲಲ್ಲಿ ಸರ್ವರ್ ಕೆಲಸನೂ ಮಾಡ್ತಾರೆ. ಕೈಯಲ್ಲಿ ಕಾಸಿಲ್ಲ ಕಾರಣ ತುಂಬಾ ಜನರಿಗೆ ಕುಂಫುನ ಹೇಳ್ಕೊಡ್ತಾರೆ. ಇದನ್ನ ಒಬ್ರು ನೋಡಿ ಕುಂಫುನ ಬೇರೆಯವ್ರಿಗೆ ಹೇಳ್ಕೊಡ್ಬಾರ್ದು, ಚೈನಾದಲ್ಲಿ ಮಾತ್ರ ಹೇಳ್ಕೊಡ್ಬೇಕು ಅಂತ ಹೇಳ್ತಾರೆ. ಇನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕಂದ್ರೆ ನನ್ನ ಸೋಲ್ಸಿ ನೀನು ಬೇರೆಯವ್ರಿಗೆ ಹೇಳ್ಕೊಡು ಅಂತ ಚಾಲೆಂಜ್ ಮಾಡ್ತಾರೆ. ಅದೇ ತರ ಬ್ರೂಸ್ಲಿ ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ತಾರೆ. 3 ನಿಮಿಷದಲ್ಲಿ ಅವ್ರನ್ನ ನಾಕ್ಔಟ್ ಮಾಡ್ತಾರೆ. ಸೆಲ್ಫ್ ಡಿಫೆನ್ಸ್ ನ ಎಲ್ರಿಗೂ ಹೇಳ್ಕೊಡ್ತಾರೆ. ಒಂದಿನ ಅವ್ರಿಗೆ ಬೆನ್ನು ಅನ್ನೋದು ಬರುತ್ತೆ. ಆಗ 6 ತಿಂಗಳು ಅವರು ಬೆಡ್ ರೆಸ್ಟ್ ತಗೊಳ್ತಾರೆ. ಆಗ ಒಂದು ಪೇಪರ್ ತೆಗ್ದು ನಾನು ಹಾಲಿವುಡ್ ನಲ್ಲಿ ಸೂಪರ್ ಸ್ಟಾರ್ ಆಗ್ಬೇಕು, ಪ್ರಪಂಚಕ್ಕೆ ನನ್ನ ಟ್ಯಾಲೆಂಟ್ ನ ಪ್ರೂವ್ ಮಾಡ್ಬೇಕಂತ ಬರೀತಾರೆ. ಅದಕ್ಕೋಸ್ಕರ ಅವರು ಕೆಲಸನೂ ಮಾಡ್ತಾರೆ. ಮತ್ತೆ ಹಾಂಗ್ಕಾಂಗ್ ಹೋಗಿ ಅಲ್ಲಿ ಸ್ವಲ್ಪ ಮೂವಿಗಳನ್ನ ಮಾಡ್ತಾರೆ. ಜನರ ಮಧ್ಯೆ ಒಳ್ಳೆ ಹೆಸರುಗಳನ್ನು ಕಳ್ಸ್ಕೊಳ್ತಾರೆ. ಆಗ ಅವರಿಗೆ ಒಂದು ಕಾಲ್ ಬರುತ್ತೆ ವಾರನ್ ರೋಸ್ ಅನ್ನೋ ಕಂಪನಿಯಿಂದ. ಎಂಟರ್ ದಿ ಡ್ರ್ಯಾಗನ್ ಅನ್ನೋ ಮೂವಿಯಲ್ಲಿ ಅವ್ರನ್ನ ಕ್ಯಾಸ್ಟ್ ಮಾಡ್ತಾರೆ. ಆ ಮೂವಿ ರಿಲೀಸ್ ಆಗುತ್ತೆ. ಆ ಮೂವಿ ರಿಲೀಸ್ ಆದಾಗ 5500 ಕೋಟಿ ಕಲೆಕ್ಷನ್ ಆಗುತ್ತೆ. ಇದ್ರಲ್ಲಿ ಏನ್ ಬೇಜಾರಾದಂತ ವಿಷಯ ಅಂದ್ರೆ ಆ ಮೂವಿ ರಿಲೀಸ್ ಆಗಕ್ಕೆ ಮುಂಚೆ ಬ್ರೂಸ್ಲಿ ತೀರೋಗ್ತಾರೆ. ಇವತ್ತು ಬ್ರೂಸ್ಲಿ ತೀರೋಗಿ 51 ವರ್ಷಕ್ಕೂ ಮೇಲಾಗಿದೆ. ಆದ್ರೂ ಅವ್ರ ಹೆಸರು ಅವ್ರು ಮಾಡಿದ ಸಾಧನೆಗಳು ಜನರ ಮಧ್ಯೆ ಉಳ್ಕೊಂಡಿದೆ. ಈ ವಿಡಿಯೋ ನನ್ನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅವರು ತಿಳ್ಕೊಳ್ಳಿ.